ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ನಾಗೇಂದ್ರ ಅರಸ್. ಇವತ್ತು ಗುಲಾಬಿ ಅನ್ನೋ ಚಿತ್ರದ ಚಿತ್ರೀಕರಣ ನಡೀತಾ ಇದೆ. ಒಂದು ಸೀನು, ಒಂದು ಇಂಪಾರ್ಟೆಂಟ್ ಸೀನು, ಎಲ್ಲನೂ ಇಂಪಾರ್ಟೆಂಟ್ ಸೀನೇ, ಅದರಲ್ಲಿ ಇದು ಒಂದು ಮುಖ್ಯವಾದ ಸೀನು. ಬ್ಯಾಕ್ಗ್ರೌಂಡ್ ನೋಡಿದ್ರೆ ಗೊತ್ತಾಗುತ್ತೆ, ಬಟ್ ನಾನು ಸೀನ್ ಏನು ಅಂತ ಹೇಳೋಂಗಿಲ್ಲ, ಅದು ಚಿತ್ರದಲ್ಲೇ ನೋಡಿ ನೀವು. ವಿಜಯ್ ಕುಮಾರ್ ಸರು ಈ ಚಿತ್ರದ ನಿರ್ಮಾಪಕರು, ನಿರ್ದೇಶಕರು, ಆಮೇಲೆ ಲೀಡಾಗೂ ಕೂಡ ಮಾಡ್ತಿರೋದು. ಆಮೇಲೆ ಇನ್ನೊಬ್ಬರು ಕೆಟ್ಟ ವಿಲನ್ನು ಕೂಡ ಇದ್ದಾರೆ ಇಲ್ಲಿ, ರವಿ ಸರು, ಆಮೇಲೆ ನಾಯಕಿ ನಟಿ ಎಲ್ಲ, ಆಮೇಲೆ ಮಂಜಮ್ಮ, ಮಲ್ಲಮ್ಮ ನಮ್ಮ ಬಿಗ್ ಬಾಸ್ ಖ್ಯಾತಿಯ ಮಲ್ಲಮ್ಮ, ಆಮೇಲೆ ಗೊಬ್ಬರಗಾಲ ಕೂಡ ಇದ್ದಾರೆ ಈ ಚಿತ್ರದಲ್ಲಿ. ವೀರೇಶ್ ತಾನೇ ಕ್ಯಾಮ್ರಾಮನ್, ವೀರೇಶ್ ಅವರ ಅದ್ಭುತ ಸಿನಿಮಾಟೋಗ್ರಫಿಯಲ್ಲಿ ಮೂಡಿಬಂದಿರೋದು. ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇವರು ಪ್ರೀವಿಯಸ್ ಚಿತ್ರಗಳು ಕಂಪೇರ್ ಮಾಡಿದ್ರೆ ಈ ಚಿತ್ರ ನಿಜವಾಗ್ಲೂ ನಂಬರ್ ಆಫ್ ಡೇಸ್ ಆಗಲಿ, ಆಮೇಲೆ ಕಂಟೆಂಟ್ ಆಗಲಿ, ಆಮೇಲೆ ಕಲಾವಿದರುಗಳಾಗಲಿ ಹೆಚ್ಚಿಗೆ ಹಾಕ್ಕೊಂಡು ಮಾಡ್ತಾಯಿದ್ದಾರೆ. ಒಳ್ಳೊಳ್ಳೆ ಸೀನ್ಸು. ನನ್ನ ಪಾತ್ರ ಅಂತೂ ಪೊಲೀಸು. ನಾನು ತುಂಬ ಒಳ್ಳೆಯ ಪಾತ್ರ ಮಾಡ್ತಿಲ್ಲ, ಕೆಟ್ಟ ಪೊಲೀಸ್ ಪಾತ್ರ ನಾನು. ಆಮೇಲೆ ಕ್ಲೈಮ್ಯಾಕ್ಸಲ್ಲಿ ಒಂದು ಕನ್ಕ್ಲೂಷನ್ ಸಿಗುತ್ತೆ, ಅದನ್ನು ಕೂಡ ಹೇಳೋ ಆಗಿಲ್ಲ, ಸಸ್ಪೆನ್ಸು, ಥಿಯೇಟ್ರಲ್ಲೇ ಬಂದು ನೋಡಲಿ. ಒಂದು ಒಳ್ಳೆಯ ಕ್ಯಾರೆಕ್ಟರ್ ಅಂತೂ ಕೊಟ್ಟಿದ್ದಾರೆ, ಅದೇ ರೀತಿ ಒಳ್ಳೆ ಸಂಭಾವನೆಯೂ ಕೂಡ ಕೊಟ್ಟಿದ್ದಾರೆ. ಇನ್ನೇನು ಹೇಳಬೇಕು ಈ ಚಿತ್ರದ ಬಗ್ಗೆ? ನಿಮ್ಮದು ಚೆನ್ನಾಗಿ ವರ್ಕ್ ಮಾಡಿದ್ರೆ ಯಾವ ಥರ? ನಂದು ಆಲ್ಮೋಸ್ಟು ಇದು 6ನೇ ದಿನ ನಂದು ನಡೀತಾ ಇರೋದು. ಒಳ್ಳೊಳ್ಳೆ ಲೊಕೇಶನು, ನ್ಯಾಚುರಲ್ ಲೊಕೇಶನ್, ಮೇಯ್ನಾಗಿ ಹೇಳಬೇಕು ಅಂದರೆ ನ್ಯಾಚುರಲ್ ಲೊಕೇಶನು. ಆಮೇಲೆ ಒಂದು ಭೂಮಿಕಾ ಸ್ಟುಡಿಯೋದಲ್ಲಿ ಒಂದು ಸೆಟ್ಟು ಕೂಡ ಹಾಕಿದ್ರು, ಅಲ್ಲಿ ಒಂದು ಸ್ಲಮ್ ಸೆಟಪ್ ಅಂತ ಮಾಡಿ, ಯಾಕಂದರೆ ಬೇರೆ ಕಡೆ ಹೋಗಿ ಅದು ಶೂಟ್ ಮಾಡೋದಕ್ಕೆ ಸಮಸ್ಯೆ ಆದಾಗ ಅಲ್ಲೇ ಒಂದು ಸೆಟಪ್ ಎಲ್ಲ ಹಾಕಿ ನ್ಯಾಚುರಲ್ಲಾಗಿ ಬರಲಿ ಅಂತ ಮಾಡಿದ್ದಾರೆ. ಒಳ್ಳೆಯದಾಗಲಿ ಚಿತ್ರತಂಡಕ್ಕೆ. ಮೇಯ್ನಾಗಿ ನಮ್ಮ ಅನ್ನದಾತರು ವಿಜಯ್ ಸರು, ಅವ್ರಿಗೂ ಒಳ್ಳೇದಾಗಬೇಕು, ಇಡೀ ಚಿತ್ರತಂಡಕ್ಕೂ ಒಳ್ಳೇದಾಗಬೇಕು, ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಫೈಟ್ ಅಂತೂ ಚಿನ್ನಯ್ಯ ಮಾಸ್ಟ್ರು ಸೂಪರಾಗಿ ಮಾಡಿದ್ದಾರೆ. ನನ್ನ ರೋಪ್ ಗೀಪ್ ಎಲ್ಲ ಹಾಕ್ಸಿ ಎಳೆದು ನಾನು ಬಿದ್ದು ಮರ ಹೊಡೆದು, ಅಯ್ಯೋ ಏನು ಹೇಳ್ತೀರಾ, ಇವರು ಎಲ್ಲ ಹೊಡೆದು ನನಗೆ ಒಂದೊಂದು ಸರಿ ನಿಜವಾಗ್ಲೂ ಹೊಡೆದ್ಬಿಟ್ಟಿದ್ರು. ಅದೇನು ಮಾಡೋಕ್ಕಾಗಲ್ಲ, ಶೂಟಲ್ಲಿ ಸಣ್ಣ ಪುಟ್ಟ ಒಂದು ಆಗುತ್ತೆ. ಬಟ್ ಎನಿವೆ ಫೈನಲ್ಲು ಅಲ್ಟಿಮೇಟಾಗಿ ಚೆನ್ನಾಗಿ ಬರಬೇಕು ಅಷ್ಟೇ, ಒಂದು ಕಲಾವಿದರು ಕೇಳ್ಕೊಳ್ಳೋದು ಇಷ್ಟೇ. ಎಲ್ಲರೂ ಈ ಸಿನಿಮಾನ ಪ್ರೋತ್ಸಾಹಿಸಿ, ಆಮೇಲೆ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ಅನ್ನದಾತರಿಗೆ. ಈ ಸಿನಿಮಾ ನೀವು ನೋಡಿ ಇನ್ನೂ ಒಂದಷ್ಟು ಇವ್ರಿಗೆ ಹಣ ಬಂದು ಆಮೇಲೆ ಇನ್ನೂ ಒಂದಷ್ಟು ಸಿನಿಮಾಗಳು ಮಾಡಿ ನಮ್ಮಂಥ ಕಲಾವಿದರು ಇನ್ನೂ ಬೇರೆ ಕಲಾವಿದರುಗಳನ್ನೂ ಹಾಕ್ಕೊಂಡು ಸಿನಿಮಾ ಮಾಡೋ ಥರ ಆಗಲಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ಸ್ ಸರ್. ಆಲ್ ದಿ ಬೆಸ್ಟ್. ಗುಲಾಬಿ.